ಅದಕ್ಕೊಂದು ಪಾವಿತ್ರ್ಯತೆಯನ್ನು ಕೊಟ್ಟಿದ್ದಾರೆ ಸರ್. ಈ ಮುಸ್ಲಿಂ ಧರ್ಮಗಳೆಲ್ಲ ಇಲ್ಲ ಸರ್, ಅವರು ವಧುವರರನ್ನು ಕೂಡಿಸಲಿದ್ರು ಕೂಡ ಅವರ ಸಮ್ಮತಿ ಕೇಳ್ತಾರೆ. ಸಮ್ಮತಿ ಕೇಳಿ ಇದಕ್ಕೆ ನಿಮ್ಗೆ ಕಬೂಲ್ ಹೈ ಅಂದ್ಕೂಡಲೇ ಕಬೂಲ್ ಅಂತ ಪರಸ್ಪರ ಒಂದು ಇವನ್ನ ಹೊಂದಾಣಿಕೆ ಆದಾಗ ಅವ್ರು ಮಾಡ್ತಾರೆ. ಅದು ಗುರು ಹಿರಿಯರ ಸಮಕ್ಷಣ ಮುಂದೆ ಅವರು ಕಿತಾಬ್ದೊಳಗಂತ ಬರೀತಾರೆ. ಬರೋದಕ್ಕೆ ಅವರಿಗೆ ರುಜು ಹಾಕಿಸ್ಕೋತಾರೆ. ಅಂದರೆ ಏನಾದರೂ ನಾವು ಸರ್ ಪ್ರಮಾಣಬದ್ಧವಾಗಿ ನಡೀಬೇಕು. ಹಾಗೆ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಕೂಡ ಸರ್ ಅವರು ವಿವಾಹ ಮಾಡಬೇಕಾದ್ರೆ ಸರ್ ಅದೇ ತಮ್ಮದೇ ಅಂತ ಒಂದು ನಿಬಂಧನೆ ಇರ್ತದೆ ರೀ. ಅದು ನಮ್ಮ ಬೈಬಲ್ ಸಾಕ್ಷಿಯಾಗಿರಿ ನಾವಿಬ್ಬರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತೀವಿ ಅಂತ ಹೇಳಿ ಸರ್ ಅವರು ಶಾಂತಿಯ ಪ್ರತೀಕವಾದ ಬೆಳವಣಿಗೆಗೆ ಅವರಲ್ಲಿ ರುಜು ಆಗ್ತಾರೆ ಸರ್. ಅಂದರೆ ಮದುವೆ ಅನ್ನುವಂಥದ್ದು ಒಂದು ಸಮಾಜನ ಈ ಲೈಂಗಿಕ ಒಂದು ಸಹಜ ಕ್ರಿಯೆ, ಸ್ವಾಭಾವಿಕ ಕ್ರಿಯೆ, ಅದು ಶಾಸ್ತ್ರಬದ್ಧವಾಗಿ ಹೋಗುವುದ್ರ ಮೂಲಕ ಸಮಾಜದಲ್ಲಿಯ ಒಂದು ಅನೈತಿಕತೆ ಬೆಳೆಯಬಾರದು ಅನ್ನೋದು ಸಹ ಅದರಲ್ಲಿ ಅದ ಅನ್ನೋದು ನೀವು ನಿಜ. ಯಾಕಂದ್ರೆ ಅನೈತಿಕತೆ ಬೆಳೆದ್ರೆ ಏನಕ್ಕತ್ತೆ ಸರ್ ಸಮಾಜ ಇದಾಕತ್ರಿ. ಅದಕ್ಕಾಗಿ ಅವರು ನೈತಿಕವೇ ಕೂಡಿಸು ಸರ್. ಅದೇ ಲೈಂಗಿಕ ಕ್ರಿಯೆಗೆ ಅವರನ್ನು ಗುರುದೇವರು ಎಲ್ಲ ಸಾಕ್ಷಿಯಾಗಿ ನಿಂತು ನಿಮ್ಮ ಬಾಳು ಬೆಳಗಲಿ ಹೇಳ್ತಾರೆ ಸರ್. ನಾವೊಂದು ಇದ್ರಾಗ ಹೇಳಿದ್ವಿ ಸರ್, ಸಹೋದರಿಯ ತುಟಿಗಳಲ್ಲಿ ಮಲ್ಲಿಗೆಯ ನಗುವಿರಲಿ, ಬಾಳ ಹೊಂಬಾಳಿನಲ್ಲಿ ಅನುರಾಗದಲ್ಲಿ ಬರಲಿ, ತಂದೆ ತಾಯಿಯ ಪ್ರೀತಿ ನಿನ್ನ ಪೊರೆಯುತ್ತಲಿರಲಿ, ಪುಟ್ಟ ತಮ್ಮನ ನೆನಪು ನಿನ್ನ ಮನದೊಳಿರಲಿ, ಅಂಗಳದಳು ಆಡಿರುವ ಆಳು ಆಟ ಮಾಸದಿರಲಿ, ನೀನು ಭಾಳ ಸುಖವಾಗಿರಲಿ ಅಂಥೇಳಿ ತಂದೆ ತಾಯಿಗಳು ಹಾರೈಕೆ ಮಾಡ್ತಾರೆ. ಅಷ್ಟೇ ಅಲ್ಲ ಸರ್, ಕನ್ಯಾದಾನ ರೀ ಇದು ಪವಿತ್ರ ಅಂತ ಹೇಳ್ತಾರೆ ಸರ್. ಆದರೂ ಹಾಂ ಸರ್, ಇಲ್ಲಿ ಮದುವೆಗಳು ಹೇಳಿದಂಗೆ ಆಗ್ತಾ ಹೊಂದಿಲ್ಲ. ಯಾಕಂದ್ರೆ ಅನೇಕ ಪ್ರಕಾರ ಹಿಂದಿನವರು ಮಾಡಿದಾರ. ಈ ಮದುವೆ ಆಗೋದನ್ನ ಗಮನಿಸಿ ಕೆಲವೊಂದು ಸಾಂಪ್ರದಾಯಿಕ ಮದುವೆ ಅಂತ ಹೇಳ್ತಾರ, ಕೆಲವೊಂದು ರಾಕ್ಷಸ ವಿವಾಹ ಅಂತ ಹೇಳ್ತಾರ, ಪೈಶಾಚ ವಿವಾಹ ಅಂತ ಹೇಳ್ತಾರ, ಗಾಂಧರ್ವ ವಿವಾಹ ಅಂತ ಹೇಳ್ತಾರೆ. ಹಿಂಗೆಲ್ಲ ಮಾಡಿದಾರ. ಇವ್ಯಾಕಾದ್ರು ಅಂತೀರಿ ಸರ್? ಈಗ ಗಾಂಧರ್ವ ವಿವಾಹ ಸಂದರ್ಭಕ್ಕೆ ಅನುಸಾರವಾಗಿ ಸರ್ ಅಲ್ಲಿ ಯಾರು ಸಮಾಜದ ಒಂದು ವ್ಯವಸ್ಥೆ ಇರಲಿಲ್ಲ ಅಂದರೆ ಪ್ರಕೃತಿ ಒಳಗೆ ಸರ್, ಪ್ರಕೃತಿ ಸೂರ್ಯಚಂದ್ರರ ಸಾಕ್ಷಿಯಾಗಿ ಕೆಲವೊಂದು ಲಗ್ನ ಆಗಿದ್ದಾರೆ. ಶಕುಂತಲೆ ವಿವಾಹ, ಭರತರ ವಿವಾಹ ಆಗಲ್ರಿ, ಅಥವಾ ನಮ್ಮ ಅರ್ಜುನನ ವಿವಾಹ ಆಗಲ್ರಿ, ಅಥವಾ ಭೀಮ ಹಿಡಂಬರಿ ವಿವಾಹ ಆಗಲಿ, ಇವೆಲ್ಲಿ ಸಹ ಅಲ್ಲಿ ಯಾರು ಗುರುಹಿರಿಯರಿಲ್ಲ.